ಸ್ನೇಹಿತರೆ ನಮಸ್ಕಾರ. ಗುಣಶ್ರೀ ಮಂಜು ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹೊರಟಿರುವಂತಹ ಸ್ಥಳ ಸ್ನೇಹಿತರೆ ಪುರಾಣ ಪ್ರಸಿದ್ಧವಾದ ಪವಿತ್ರವೂ ಆದ ಆದಿಚುಂಚನಗಿರಿ ಕ್ಷೇತ್ರ. ಸ್ನೇಹಿತರೆ, ನಾವು ಯಾವ ಮಾರ್ಗದಿಂದ ಹೋಗ್ತಾ ಇದ್ದೀವಿ ಅಂತಂದರೆ ನಿಟ್ಟೂರು ಕಲ್ಲೂರು ಕ್ರಾಸ್ ಮತ್ತು ಮಾಯಸಂದ್ರ TV ಕ್ರಾಸ್ ಆ ಮಾರ್ಗವಾಗಿ ಸ್ನೇಹಿತರೆ ಹೋಗ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಅಲ್ಲಿ ಒಂದು ನದಿ ಇದೆ. ತುಂಬ ಚೆನ್ನಾಗಿದೆ ನದಿ ಅಂತಂದರೆ ಕೆರೆ. ಅಲ್ಲಿ ವ್ಯೂಸ್ ತುಂಬ ಚೆನ್ನಾಗಿತ್ತು. ಮಾರ್ನಿಂಗ್ ಟೈಮ್ ಹೋಗ್ತಾ ಇದ್ದು ಅದು ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅದಕ್ಕೋಸ್ಕರ ಅಲ್ಲೊಂದು ವಿಡಿಯೋ ತಗೊಂಡೆ. ನೋಡಿ ಸ್ನೇಹಿತರೆ, ನಾನು ಬೈಕಲ್ಲಿ ಹೋಗ್ತಾ ಇರೋದ್ರಿಂದ ಸೀದಾ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಫುಲ್ಲು ಬೈಕಲ್ಲೇ ಕೂಡ ಫುಲ್ ಟಾಪ್ಕನ ಕೂಡ ರೋಡ್ ಇದೆ ಮುಂದೆ. ಅದೇ TV ಕ್ರಾಸ್ ಕಡೆಯಿಂದ ಬಂದರೆ ಆ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ ಬೆಳಗ್ಗೆನೆ ಎಷ್ಟು ಚೆನ್ನಾಗಿ ಇದೆ ವಾತಾವರಣ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಕ್ಷೇತ್ರ ಅದ್ಭುತವಾದಂತಹ ಕ್ಷೇತ್ರ ಸ್ನೇಹಿತರೆ. ನೋಡಿ ಅಲ್ಲಿ ಮೇಲ್ಗಡೆ ಬಂದ ತಕ್ಷಣವೇ ಬಾಲಗಂಗಾಧರ ಸ್ವಾಮೀಜಿಯ ಒಂದು ಪ್ರತಿಮೆ ಇತ್ತು. ಆ ಪ್ರತಿಮೆ ನೋಡಿ ಸ್ನೇಹಿತರೆ ಯಾವ ಥರ ನೀಟಾಗಿ ಇದೆ ಅಂತಂದರೆ ತುಂಬ ಚೆನ್ನಾಗಿದೆ. ದೂರದಿಂದ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಪ್ರತಿಮೆ ಇದೆ. ಅದರದ್ದು ಸ್ವಲ್ಪ ವ್ಯೂ ತಗೊಂಡು ಫೋಟೋ ವಿಡಿಯೋ ಮಾಡ್ಕೊಂಡು ಅದನ್ನು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವು ಒಂದು ಸತಿ ಬನ್ನಿ ನೋಡಿ ಸ್ನೇಹಿತರೆ. ಅಲ್ಲಿಂದ ಆ ವ್ಯೂ ತಗೊಂಡು ಅಲ್ಲಿ ಸುತ್ತಲೂ ತುಂಬ ಚೆನ್ನಾಗಿತ್ತು. ಅದು ವ್ಯೂ ತಗೊಂಡು ನಾವು ಹಂಗೆ ಸ್ವಲ್ಪ ಮುಂದಕ್ಕೆ ಹೋಗ್ತಾಯಿದ್ವಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಅದ್ಭುತವಾಗಿದೆ. ನೀವು ಒಮ್ಮೆ ಕೂಡ ಬನ್ನಿ. ಅಲ್ಲಿಂದ ಸ್ನೇಹಿತರೆ ನಾನು ಕಾಲಭೈರವೇಶ್ವರ ಸ್ವಾಮಿಗೆ ನೋಡಬೇಕು ಅಂತ ಹೊರಟೆ. ನೋಡಿ ಸ್ನೇಹಿತರೆ, ಅಲ್ಲಿ ಅದು ಗೇಟು ಕಾರು ಗೀರು ಏನಾದ್ರು ಹೋಗೋದ್ರೆ ಚೆಕ್ ಮಾಡಿ ಕೂಡ ಒಳಗಡೆ ಬಿಡ್ತಾರೆ. ಬೈಕ್ ಹಂಗೆ ಬಿಡ್ತಾರೆ, ಏನು ಚೆಕ್ ಮಾಡಲ್ಲ. ಯಾರಾದರೂ ಕೂಡ VIP ಬಂದರೂ ಕೂಡ ಅಲ್ಲಿ ನೀಟಾಗೆ ಕಾರು ಹೋಗೋಕ್ಕೆ ಅಂತೇಳಿ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿಗೆ. ನೋಡಿ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಇದು ಆರಮಾರ್ಕ್ ಬೋರ್ಡ್ ಇದೆ ಸ್ನೇಹಿತರೆ. ನೋಡಿ ಬೋರ್ಡು ಸ್ವಲ್ಪ ಮೊಬ್ಬಾಗೈತೆ, ಚೆನ್ನಾಗಿದೆ ನೋಡಿ. ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ದಾರಿ ಅಂತ ತೋರಿಸ್ತೈತೆ ಸ್ನೇಹಿತರೆ. ಈ ಕ್ಷೇತ್ರ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿದೆ ಸ್ನೇಹಿತರೆ. ಈ ಕ್ಷೇತ್ರವು ಬೆಂಗಳೂರಿನಿಂದ 110 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಮಂಗಳೂರು ಮತ್ತು ಸಾಗಿ ಹೋಗುವಾಗ ಬೆಳ್ಳೂರು ಕ್ರಾಸಿಗೆ ತಲುಪಿದರೆ ಅಲ್ಲಿಂದ ಸುಮಾರು 8 ಕಿಲೋಮೀಟರ್ ಅಂತರದಲ್ಲಿ ಆದಿಚುಂಚನಗಿರಿ ಬೆಟ್ಟ ಸಿಗುತ್ತದೆ. ಮೈಸೂರಿನಿಂದ ತುಮಕೂರಿಗೆ ಸಾಗುವ ಹೆದ್ದಾರಿಯಲ್ಲಿ ಬೆಳ್ಳೂರಿಗೆ 2 ಮೈಲಿಗಳ ದೂರದಲ್ಲಿ ಚುಂಚನಹಳ್ಳಿ ಎಂಬ ಚಿಕ್ಕ ಗ್ರಾಮವು ಚುಂಚನಗಿರಿ ತಪ್ಪಲಿನಲ್ಲಿದೆ. ಉತ್ತರ ದಕ್ಷಿಣವಾಗಿ ಹಬ್ಬಿರುವ ಕಲ್ಲು ಬಂಡೆಗಳಿಂದ ಕೂಡಿದ ಈ ಗಿರಿಯು ಸಮುದ್ರ ಮಟ್ಟದಿಂದ ಸುಮಾರು 3221 ಅಡಿ ಎತ್ತರದಲ್ಲಿದೆ. ಹಸಿರು ಮತ್ತು ಗಿಡ ಮರಗಳಿಂದ ಕೂಡಿದ ಈ ಕ್ಷೇತ್ರವು ರಮಣೀಯವೂ ಪ್ರಶಾಂತವೂ ಆದ ಈ ಕ್ಷೇತ್ರವು ಪರಮಶಿವನ ತಪಭೂಮಿಯಾಗಿದ್ದಂತೆ ಪುರಾಣ ಮತ್ತು ಜನಪದ ಸಾಹಿತ್ಯದಿಂದ ತಿಳಿದು ಬಂದಿರುತ್ತದೆ. ಗಂಗಾಧರೇಶ್ವರನು ಇಲ್ಲಿ ಅಧಿದೇವತೆ, ಕಾಲಭೈರವೇಶ್ವರನು ಇಲ್ಲಿಯ ಕ್ಷೇತ್ರಪಾಲಕನು. ಮಠವು ಒಂದು ಬೆಟ್ಟದ ಮೇಲಿದ್ದು ಬೆಟ್ಟದ ಶಿಖರವನ್ನು ಆಕಾಶ ಭೈರವ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿರುವ ಪವಿತ್ರ ಹೊಂಡವನ್ನು ಬಿಂದು ಸರೋವರ ಎಂದು ಕರೆಯುತ್ತಾರೆ. ಈ ದೇವಸ್ಥಾನದಲ್ಲಿ ಕಾಲಭೈರವನ ವಾಹನವಾದ ಶ್ವಾನಗಳಿಗೆ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ 2 ಬಾರಿ ಪೂಜೆ ಮಾಡಲಾಗುತ್ತದೆ. ಈ ಕ್ಷೇತ್ರದ ಸುತ್ತಲೂ ಪ್ರಸಿದ್ಧ ಯಾತ್ರಿಕ ಸ್ಥಳಗಳಿವೆ ಸ್ನೇಹಿತರೆ. ಇದು ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ವ್ಯೂ ತೆಗೆದಿರೋದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಮೇಲೆ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತುಂಬ ಸೂಪರಾಗಿದೆ ಸ್ನೇಹಿತರೆ. ಆದಿಚುಂಚನಗಿರಿಯು ಅತ್ಯಂತ ಪ್ರಾಚೀನವೂ ಪವಿತ್ರವೂ ಆದ
ಮಹಾಕ್ಷೇತ್ರ ಹಾಗೂ ತಪಭೂಮಿಯಾಗಿದೆ. ಸುಮಾರು 2 ವರ್ಷಗಳ ಗಿಂತಲೂ ಹಿಂದಿನ ಇತಿಹಾಸ ಹೊಂದಿದೆ. ಈ ಗಿರಿಯು ಮಯೂರಗಳ ತಾಣವಾಗಿದ್ದು ಮಯೂರವನ ಎಂದು ಕರೆಯುತ್ತಾರೆ. ಪ್ರಶಾಂತ ವಾತಾವರಣದಿಂದ ಕೂಡಿದ ಪ್ರಾಚೀನ ಕಾಲದಿಂದಲೂ ಸಿದ್ಧರು, ಸಂತರು, ಸಾಧುಗಳು, ಋಷಿಗಳು, ಯೋಗಿಗಳು ಮತ್ತು ತಪಸ್ವಿಗಳು ಇಲ್ಲಿ ಅನುಷ್ಠಾನ ಮಾಡಿ ಜೀವನದ ಪರಮ ಗುರಿಯನ್ನು ಸಾಧಿಸಿದ್ದಾರೆ. ಪುರಾಣದಲ್ಲಿ ಉಕ್ತವಾಗಿರುವಂತೆ ಶ್ರೀ ಪೀಠವು ಸ್ಥಾಪನೆಯಾದದ್ದು ತ್ರೇತಾಯುಗದಲ್ಲಿ. ಪರಮೇಶ್ವರನೇ ಈ ಪೀಠದ ಸ್ಥಾಪಕ. ಆ ಪ್ರಕಾರ ಈ ಕ್ಷೇತ್ರವು ಪ್ರಾಚೀನವಾದದ್ದೆಂದು ತಿಳಿಯಬಹುದು. ಸ್ನೇಹಿತರೆ ನೋಡಿ, ಈ ಕ್ಷೇತ್ರದಲ್ಲಿ ತುಂಬ ಪವಾಡಗಳಿವೆ. ಈ ಕ್ಷೇತ್ರವು ಶ್ರೀ ಭೈರವೇಶ್ವರ ಸ್ವಾಮಿಯ ದೇವಾಲಯ, ಕಂಬದಮ್ಮ, ಶ್ರೀ ಜ್ವಾಲಾಪೀಠ, ಬಿಂದು ಸರೋವರ, ಪಂಚಲಿಂಗಗಳು, ಶ್ರೀ ಕತ್ತಲೆ ಸೋಮೇಶ್ವರ ಸ್ವಾಮಿ, ಶ್ರೀ ಗವಿ ಸಿದ್ದೇಶ್ವರ ಸ್ವಾಮಿಯೂ ಕೂಡ ಇದೆ. ಸ್ನೇಹಿತರೆ ನೋಡಿ, ಸ್ನೇಹಿತರೆ ತುಂಬ ಚೆನ್ನಾಗಿದೆ ನೋಡಿ. ನಾನು ಕಾಲಭೈರವೇಶ್ವರ ಸ್ವಾಮಿಯ ಮುಂಭಾಗಕ್ಕೆ ನಾವು ಕೂಡ ಹೋಗ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಒಳಗಡೆ ಹೋಗೋದು ನೋಡಿ, ಮೇಲ್ಗಡೆ ಗೋಪುರ, ಆ ಗೋಪುರದ ಕೆಳಗಡೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ. ಅಲ್ಲೊಂದು ಈಶ್ವರಂದು ಒಂದು ಲಿಂಗ ಇದೆ, ಅಲ್ಲಿ ಒಳಗಡೆ ನೋಡಿದರೆ ಈ ವಿಡಿಯೋದಲ್ಲಿದೆ. ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ, ತುಂಬ ಸೂಪರಾಗಿದೆ. ಎಲ್ಲರೂ ನೋಡಿ, ಕೊನೆವರೆಗೂ ನೋಡಿ ಸ್ನೇಹಿತರೆ. ಈ ವಿಡಿಯೋ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಕೊನೆವರೆಗೂ ನೋಡಾದ್ಮೇಲೆ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಪಕ್ಕದಲ್ಲಿ ಕೂಡ ಒಂದು ಬೆಲ್ ಬಟನ್ ಇದೆ ಸ್ನೇಹಿತರೆ, ಅದನ್ನು ತಪ್ಪದಲ್ಲೇ ಕೂಡ ಅದನ್ನು ಒತ್ತಿ ಸ್ನೇಹಿತರೆ. ಅದನ್ನು ಒತ್ತೋದ್ರಿಂದ ನಿಮಗೆ ನಾವು ಯಾವುದೇ ವಿಡಿಯೋ ಮಾಡಿದ್ರೆ ಅದು ನಿಮಗೆ ಬೇಗ ಬಂದು ತಲುಪುತ್ತೆ ಮತ್ತು ನೋಟಿಫಿಕೇಷನ್ ಬರುತ್ತೆ. ನೋಡಿ ಸ್ನೇಹಿತರೆ, ಇದು ಕಾಲಭೈರವೇಶ್ವರನ ಗೋಪುರ ನೋಡಿ ಸ್ನೇಹಿತರೆ. ಗೋಪುರದಲ್ಲಿ ಎಷ್ಟು ಚೆನ್ನಾಗಿ ಶಿಲಾಶಾಸನಗಳು ಇದ್ದಾವೆ ಅಂತಂದರೆ ಎಲ್ಲ ಕಡೆ ನೋಡಿ. ಶ್ರೀ ಕಾಲಭೈರವೇಶ್ವರನ ಸ್ವಾಮಿಯ ಸನ್ನಿಧಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ, ತುಂಬ ಎತ್ತರವಾಗಿದೆ. ಬೆಟ್ಟದ ಮೇಲಿರೋದ್ರಿಂದ ವ್ಯೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವು ಯಾರಾದರೂ ಕೂಡ ಬೆಂಗಳೂರು ಕ್ರಾಸ್
ಸ್ನೇಹಿತರೆ, ನಾವು ಹೋಗಿದ್ದೀವಿ ಸಹ ಸ್ನೇಹಿತರೆ ಶ್ವಾನಗಳು ಎಷ್ಟು ಚೆನ್ನಾಗಿ ಕೂಡ ಪ್ರಾರ್ಥನೆ ಮಾಡ್ತಾರೆ ಅಂತಂದರೆ ಅವ್ರು ಎಷ್ಟು ಚೆನ್ನಾಗಿ ಗಾಂಭೀರ್ಯದಿಂದ ಅದು ಜನರ ಮೇಲೆ ಎಷ್ಟು ಚೆನ್ನಾಗಿದ್ದರೂ ಕೂಡ ಅಷ್ಟು ಸೂಕ್ಷ್ಮವಾಗಿ ಎಷ್ಟು ನೀಟಾಗಿ ಆಲಿಸ್ತಾ ಇದೆ ಅಂತಂದರೆ ಶ್ವಾನಗಳು ತುಂಬ ಒಂದು ಪವಾಡ ಅನಿಸುತ್ತೆ ಸ್ನೇಹಿತರೆ. ನಾವು ಹೋಗಿದ್ದ ಸಹ ಅಲ್ಲಿಯೇ ಪ್ರಸನ್ನ ಸ್ವಾಮೀಜಿ ಸರ್ ಕೂಡ ಇಲ್ಲಿದ್ದು ನಡೆಸ್ತಾರೆ. ನೋಡ್ತಾ ಇದ್ದಾರೆ ನೋಡಿ, ಪ್ರಸನ್ನ ಸ್ವಾಮಿಯವರು ಮತ್ತು ಪೂಜೆಯಲ್ಲಿದ್ದರು. ಅವ್ರನ್ನೂ ಕೂಡ ನಾವು ಅವರ ಆಶೀರ್ವಾದ ಕೂಡ ಪಡ್ಕೊಂಡಿದ್ದಾರೆ. ಅವರ ಆಶೀರ್ವಾದ ಪಡ್ಕೊಂಡು ಬಾಲಭೈರವೇಶ್ವರ ಸ್ವಾಮಿಯ ಪೂಜೆ ಮುಗಿಸ್ಕೊಂಡು ಸ್ನೇಹಿತರೆ ನಾವು ಅದೆಲ್ಲ ತಿರುಗಾಡಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವು ಒಂದ್ಸತಿ ಹೋಗಿ, ತುಂಬ ಚೆನ್ನಾಗಿದೆ. ಮತ್ತು ಮಾರ್ನಿಂಗ್ ಎಲ್ಲ ಅಲ್ಲಿರುವಂಥ ದೇವಾಲಯಗಳಿಗೆ ಎಲ್ಲಕ್ಕೂ ಕೂಡ ಅಂದರೆ ಅವ್ರ ಕೈಯಾರ ಪೂಜೆ ಸಲ್ಲಿಸ್ತಾರೆ ಸ್ನೇಹಿತರೆ. ಎಲ್ಲ ಒಂದು ಕಡೆಯಿಂದ ಪೂಜೆ ಸಲ್ಲಿಸ್ಕೊಂಡು ಈ ಕಾಲಭೈರವೂ ಕೂಡ ಹೋಗಿ ಪೂಜೆ ಸಲ್ಲಿಸ್ತಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ವಿ ಸರ್, ಆ ಥರ ನಡೆಯುತ್ತಾ ಇತ್ತು. ಅದನ್ನು ನೋಡಿಕೊಂಡು ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಮನೆವರೆಗೂ ನೋಡಿ ಸ್ನೇಹಿತರೆ, ಅವ್ರು ಏನು ಥರ ಇದೆ ಎಲ್ಲದೂ ಕೂಡ ವೀಡಿಯೋ ಇದೆ, ಮನೆವರೆಗೂ ಇದೆ. ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ.